ನಮಸ್ಕಾರ ಕರುನಾಡು. ಇವತ್ತು ನಾನು ಪವರ್ ಮಿಲೆಟ್ಸ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಪವರ್ ಮಿಲೆಟ್ಸ್ ಅವರು ನನಗೆ ಪವರ್ ಮಿಲೆಟ್ಸ್ ಪೌಡ್ರ್ ಏನಿದೆ ಅದನ್ನು ಕಳಿಸ್ಕೊಟ್ಟಿದ್ರು ಅನ್ಬಾಕ್ಸ್ ಮಾಡಿ. ನೀವು ಇದನ್ನು ಉಪಯೋಗಿಸಿ ನೋಡಿ ನಮ್ಮ ಕರುನಾಡಿಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ಮಾಹಿತಿ ಅಂತ ಕಳಿಸ್ಕೊಟ್ಟಿದ್ದಾರೆ. ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ ಇದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಪವರ್ ಮಿಲೆಟ್ಸ್ ಅನ್ನೋದು ಸಿರಿಧಾನ್ಯಗಳನ್ನ ಮತ್ತು ಪ್ಲಸ್ ಕಾಳುಗಳು, ಎಲ್ಲ ರೀತಿಯ ಕಾಳುಗಳು ಪ್ಲಸ್ ಗಿಡಮೂಲಿಕೆಗಳು. ಇವಾಗ ಗಿಡಮೂಲಿಕೆಗಳು ಅಂದರೆ ನಮ್ಮ ಸುತ್ತಮುತ್ತ ಇರುತ್ತೆ. ಹಳ್ಳಿ ಕಡೆ ಇರೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಔಷಧಿ ಗುಣ ಇರೋದು ನಮ್ಮ ಹಳ್ಳಿ ಕಡೆ ಇರೋರು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಆಯುರ್ವೇದಿಕ್ ವೈದ್ಯರ ಹತ್ರ ಇವರು ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ಗಿಡಮೂಲಿಕೆಯಿಂದ ಏನೇನು ಬೆನಿಫಿಟ್ ಇರುತ್ತೆ ಅಂತೆಲ್ಲ ತಿಳ್ಕೊಂಡು ಅದನ್ನು ತೊಗೊಬಂದು ಪೌಡ್ರು ಮಾಡಿ ಈ ಸಿರಿಧಾನ್ಯಗಳ ಜೊತೆಗೆ ಮಿಕ್ಸ್ ಮಾಡಿ ಪೌಡ್ರು ಮಾಡೋದು. ಇವಾಗ ನೋಡ್ತಾ ಇದ್ದೀರ, ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಯಾವುದೇ ರೀತಿ ಅನ್ಹೈಜಿನ್ ಆ ಥರ ಏನಿಲ್ಲ, ಎಲ್ಲ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ 2 ಪ್ಯಾಕ್ ಕಾಣಿಸುತ್ತೆ. ಸೊ ಈ ಹಾಫ್ kg ಇದೆ 2. ಈ ಪ್ಯಾಕ್ ಏನಿದೆ, ಈ ಪ್ಯಾಕಲ್ಲಿ ಬಂದು 1 kg ಇರುತ್ತೆ. ಅದರಲ್ಲಿ ಹಾಫ್ kg 2 ಪ್ಯಾಕೆಟ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ಎಲ್ಲ ಈ ಸಿರಿಧಾನ್ಯದ ಬಗ್ಗೆ ಏನೇನು ಉಪಯೋಗಿಸಿದ್ದಾರೆ, ಏನೇನು ಬೆನಿಫಿಟ್ಟು, ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡ್ಬೋದು. ಬನ್ನಿ ಪ್ಯಾಕೆಟ್ ಓಪನ್ ಮಾಡೋಣ. ಪ್ಯಾಕೆಟ್ ಓಪನ್ ಮಾಡಿ ನೋಡೋಣ ಗಮ್ ಅಂತ ಬರುತ್ತಾ, ಯಾವ ರೀತಿ ಬರುತ್ತೆ ನೋಡೋಣ. ಓಪನ್ ಮಾಡಿದ ತಕ್ಷಣ ನಾನು ಇವಾಗ ಜಸ್ಟ್ ಹಿಂಗೆ ಕಟ್ ಮಾಡ್ತಾ ಇದ್ದಾಗೆ ನನಗೆ ಪರಿಮಳ ಬರ್ತಾಯಿತ್ತು. ಏಕೆಂದರೆ ಇವರು ಅದನ್ನು ಸಿರಿಧಾನ್ಯಗಳನ್ನ ತೊಳೆದು ಫ್ರೈ ಮಾಡಿರ್ತಾರಲ್ವ, ಅದರಿಂದ ಸ್ವಲ್ಪ ಸಿರಿಧಾನ್ಯ ಬರುತ್ತೆ. ಬನ್ನಿ ನಾವು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ, ನಾವು ಕುಡಿದು ನೋಡೋಣ. ಸೊ ಫಸ್ಟ್ ನೀವು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಪಾತ್ರೆ ಫ್ರೈ ಮಾಡಿದಾಗ ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನ ನೋಡ್ಕೊಂಡು ನೀವು ನೀರು ಹಾಕೊಳ್ಳಿ. ಇವಾಗ ನಾನು 2 ಗ್ಲಾಸ್ ನೀರು ಅನ್ಬಾಕ್ಸ್ ಮಾಡಿದ್ದೀನಲ್ಲ, ಸೊ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಯೋಣ ಅಂತ ಪೌಡರ್ ಹಾಕೊಬೇಕು. 2 ಗ್ಲಾಸ್ ನಾನು ಇಲ್ಲಿ 2 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ನಾನು 4 ಗ್ಲಾಸ್ ಮಿಲೆಟ್ ಪೌಡರ್ ಹಾಕ್ತೀನಿ. ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ನಾನೇನು ಮಾಡಿದೆ ಅಂದರೆ ನೀರು ಹಾಕ್ಬಿಟ್ಟು ಕಾಯಕ್ಕಿಟ್ಟು ಆಮೇಲೆ ಪೌಡ್ರ್ ಹಾಕಿದೆ, ಸ್ವಲ್ಪ ಗಂಟಾಗ್ಬಿಟ್ಟಿತ್ತು. ಸೊ ನೀವು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಪೌಡ್ರ್ ಏನು ತೊಗೊತೀರಾ, ತೊಗೊಂಡು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಮೇಲೆ ಇಡಿ. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ ನೀರಿಟ್ಟು ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ, ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ. ಒಂದು 90% ಮಿಕ್ಸ್ ಆಗುತ್ತೆ. ಸ್ವಲ್ಪ ಲೈಟಾಗಿ ಗಂಟು ಬಂತು, ಏನು ಮಾಡೋಕ್ಕಾಗಲ್ಲ, ಅದು ನನ್ನ ಮಿಸ್ಟೇಕು. ನೀವು ಆ ರೀತಿ ಮಿಸ್ಟೇಕ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀರಲ್ಲಿ ಹಾಕಿ ಎಲ್ಲ ಈ ರೀತಿ ಮಿಕ್ಸ್ ಮಾಡಿದೆ. ನಾನು ಮಿಕ್ಸ್ ಮಾಡ್ತಾಯಿದ್ರೆ ಆ ಬಿಸಿಗೆ ಹೆಂಗೆ ಬರ್ತಾಯಿತ್ತು ಪರಿಮಳ ಅಂದರೆ ನನಗೆ ಎನರ್ಜಿ ಆವಾಗಲೇ ಬೂಸ್ಟ್ ಆಗಿಬಿಡ್ತು ಅಂತಲೂ ಹೇಳ್ಬೋದು. ಆ ರೀತಿ ಸ್ಮೆಲ್ ಬರ್ತಾ ಇರತ್ತೆ, ಪರಿಮಳ ಬರ್ತಾ ಇರತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಗಂಟು ಕಾಣಿಸ್ತಾ ಇದೆ. ಸ್ಮೆಲ್ ಮಾತ್ರ ಹೆವಿಯಾಗಿ ಬರ್ತದೆ. ಈ ಸ್ಮೆಲ್ ಬರೋದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ, ಈ ಸಿರಿಧಾನ್ಯಗಳನ್ನ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಾಕ್ಸಿ ಪ್ಲಸ್ ಅದನ್ನು ತೊಗೊಬಂದು ಬಾಣಲಿಯಲ್ಲಿ ಉರಿತಾರೆ. ಹುರಿದಾಗ ಏನು ಹೇಳ್ತಾರೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವು ಆರ್ಗಾನಿಕ್ಕಾಗಿ ಬೆಳೆದಿರೋವಂಥ ಬೆಲ್ಲ ಮಾಡಿರ್ತಾರೆ, ಆರ್ಗಾನಿಕ್ಕಾಗಿ ಮಾಡಿರೋ ಬೆಲ್ಲ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿಲ್ಲ, ನಾನು ಬಂದು ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬೆಲ್ಲ ಹಾಕ್ಕೊಬೋದು. ಬೆಲ್ಲ ನಾನು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿಯೋಕ್ಕಿಟ್ಟು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ಲೈಟಾಗಿ ಗಂಟು ಇದೆ, ಏನು ಮಾಡೋಕ್ಕಾಗಲ್ಲ. ನಾನು ಫಸ್ಟೇ ಮಿಕ್ಸ್ ಮಾಡ್ಕೊಬೇಕಾಗಿತ್ತು. ನೀವು ನೋಡ್ತಾ ಇರ್ಬೋದು, ಕಲ್ಲರ್ ಇರ್ಬೋದು, ಏನು ಹೇಳ್ತಾರೆ, ಆ ಗ್ಲಾಸ್ಗೆ ಹಾಕಿದಾಗ ನಿಮ್ಗೆ ಸ್ಮೆಲ್ಲೇ ಬೇರೆ. ಆ ಪೌಡ್ರು ಇದ್ದಾಗ ಒಂಥರ ಸ್ಮೆಲ್ ಬಂದರೆ, ನೀವು ಈ ರೀತಿ ಗಂಜಿ ಮಾಡ್ಕೊಂಡಾಗ ಇನ್ನೂ ಒಂದು ಥರ ಸ್ಮೆಲ್ಲು. ಏನು ಹೇಳ್ತಾರೆ, ಯಾವಾಗ ಕುಡಿಯೋಣ ಅನಿಸ್ತಾ ಇರುತ್ತೆ. ಸೊ ನೀವು ಇನ್ನೂ ಇದಕ್ಕೆ ಸ್ವಲ್ಪ ಆರ್ಗಾನಿಕ್ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನದು ಕುಡಿದು ನೋಡಿದೆ, ಸಿಕ್ಕಾಪಟ್ಟೆ ಎನರ್ಜಿಟಿಕ್ ಆಗಿದ್ದೀನಿ. ಸೊ ನನಗೇನು ಹೇಳ್ತಾರೆ, ಇವಾಗ ಅದನ್ನು ತೊಗೊಂಡು ನಾನು ಜಿಮ್ಗೆ ಹೋದರೆ ನಾನು 10 kg ಎತ್ತುತ್ತಾಯಿದ್ದು ಡಂಬಲ್ಸ್, ಇವಾಗೆಲ್ಲ 20-25 kg ಎತ್ತೋವರೆಗೂ ಅಷ್ಟು ಬೂಸ್ಟ್ ಆಗ್ತಾಯಿದೆ. ಇದು ಒಂದಿನಲ್ಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಕಂಟಿನ್ಯೂಸ್ ಆಗಿ ತೊಗೊಳೋದ್ರಿಂದ ಬೆಳಗ್ಗೆ ಸಂಜೆ ಒಂದೊಂದು ಗ್ಲಾಸ್ ತೊಗೊಂಡ್ರೆ ಸಾಕು. 1 ಗ್ಲಾಸ್ಗೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು ಆರಾಮಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದರೆ ಒಂದು 1 ಮಂತ್ 2 ಮಂತ್ಸು ಒಂದು 3 ಮಂತ್ಸ್ ಅನ್ನಿಸ್ಕೊಳ್ಳಿ. 3 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಕುಡ್ಕೊಂಬಂದರೆ, ಇದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕುಡ್ಕೊಂಬಂದಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿರೋಂತಹ ಈ ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಕಡಿಮೆ ಆಗುತ್ತೆ. ನೀವು ದಪ್ಪ ಇದ್ದರೆ ಸಣ್ಣ ಆಗ್ತೀರಾ, ನಿಮ್ಮ ಮಸಲ್ಸು ಟೈಟ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಏನಾಗುತ್ತೆ ಹೆಚ್ಚಾಗುತ್ತೆ. ಯಾವುದೇ ರೀತಿ ಕಾಯಿಲೆ ಬಂದು ತಡ್ಕೊಳೋ ಶಕ್ತಿ ಇರುತ್ತೆ. ಕೊರೋನಾ ಬಂದಾಗೆಲ್ಲ ಗೊತ್ತು ತಾನೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರೆಲ್ಲ ಸತ್ತೋಗ್ಬಿಟ್ರು. ಸೊ ಸ್ವಲ್ಪ ಇಮ್ಯುನಿಟಿ ಪವರ್ ಇರೋರೆಲ್ಲ ಬದುಕಿದ್ರು. ಇವಾಗ ನಿಮ್ಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದೇ ರೀತಿ ವೈರಸ್ ಬಂದರೂ ಕೂಡ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಇದನ್ನು ನೀವು 250 ml ನೀರಿಗೆ 2 ಸ್ಪೂನ್ ಹಾಕೊಳ್ಳಿ. 250 ml ಸ್ಪೂನು, ಇಲ್ಲಾಂದರೆ ಒಂದು 300 mlಗೆ ಹಾಕೊಳ್ಳಿ. ನೀರಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಗಟ್ಟಿ ಇದ್ದಾಗ ಏನಾಗುತ್ತೆ, ಕುಡಿಯೋಕೆ ಕೂಡ ನಿಮಗೂ ಒಂಥರ ಚೆನ್ನಾಗಿರಲ್ಲ ಅನಿಸುತ್ತೆ.
ಒಂದು 300 ml ಲೀಟ್ರಿಗೆ 2 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಇನ್ನು ಆ ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಪವರ್ ಮಿಲೆಟ್ಸ್ ಬಾಕ್ಸು, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ BP ಇರೋರಿಗೆ, ಶುಗರ್ ಇರೋರಿಗೆ ತುಂಬಾ ಬೆನಿಫಿಟ್ಟು. ಇಷ್ಟು ಈ ಕ್ಯಾನ್ಸರ್ ಬಂದಿರೋರಿಗೆ ಇದು ಕೂಡ ಒಂದು ಉಪಯೋಗ ಆಗುತ್ತೆ. ಮತ್ತು ಕ್ಯಾನ್ಸರ್ ಬರದೇ ಇರೋ ಥರ ಇದು ಕೂಡ ನೋಡ್ಕೊಳತ್ತೆ. ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು kg ಬೇಕೋ ಆರ್ಡ್ರ್ ಮಾಡ್ಕೊಂಡ್ರೆ ಅವ್ರು ಕಳಿಸ್ಕೊಡ್ತಾರೆ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಡಿಸ್ಟಿಕಲ್ಲಿ, ನಿಮ್ಮ ಊರಲ್ಲಿ ಏನಾದರೂ ನೀವು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಈ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂದರೆ ಈ ನಂಬರ್ ಕಾಲ್ ಮಾಡಿ ಮಾಹಿತಿ ಕೊಡ್ತಾರೆ. ಎಲ್ಲ ರೀತಿಯ ಮಾಹಿತಿ ಸಿಗುತ್ತೆ.